ಯಾರಾದ್ರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದ್ರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಅದಾಗಲ್ಲ ಅಂತ ಭಾವಿಸಿದ್ದೀನಿ. ಯಾಕೆಂದ್ರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ, ನಿಮಗೂ ಜವಾಬ್ದಾರಿ ಇರುತ್ತೆ. ಆದ್ರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು. ನೀವು ಇದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ, ನಿಮ್ಮ ಜೊತೆ ನಾನು ನಿಲ್ತೀನಿ. ನೋಡಿ, DC ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಣು ಮಗಳು ವರ್ಷಗಳಿಂದ ಖಾತೆ ಆಗಿಲ್ಲ ಅಂತ ಹೆಣ್ಣು ಮಗಳು ಬಂದು ನನಗೆ ಹತ್ಕೊಂಡು ಕೊಡ್ತಾ ಇದ್ದಾಳೆ. ಕಮಿಷನರ್ ಅವರ ಸಾಕ್ಷಿ ಅದಕ್ಕೆ. ನಮ್ಗದು ಗೊತ್ತಾಗಲ್ಲ ಅವ್ರ ಮನೇಲಿ ಏನು ಕಷ್ಟ ಇರುತ್ತೆ. ಎಲ್ಲ ನನಗೆ ನಗರಸಭೆ ಸಿಬ್ಬಂದಿ ಬಗ್ಗೆ ಅಪಾರವಾದ ಗೌರವ ಇದೆ. ಇದೊಂದು ಕಾರ್ಯ ಯಶಸ್ವಿಯಾಗಿ ಮಾಡೋಣ. ಮಿಕ್ಕಿದೆಲ್ಲ ಡೀಟೇಲ್ಸು ವಾರ್ಡ್ ವೈಸ್ ನನ್ನ ಮಾಧ್ಯಮ ಪ್ರಕಟಣೆ ಮಾಡಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ರೂ ಜನ ನನ್ನ ಶಾಸಕರ ಕಚೇರಿಗೆ ಓಪನ್ ಇರುತ್ತೆ. ಪ್ರತಿ ವಾರ್ಡ್ಗೂ ನಾವು ಇರ್ತೀವಿ. ಜನದ ಖಾತೆನ ಇಮಿಡಿಯೇಟಾಗಿ ನಾವು ಮತ್ತೆ ಫೋಟೋ ಅವರೇ ಹೊಡೆದು ಅಪ್ಲೋಡ್ ಮಾಡ್ಬೋದಲ್ಲ ಕಮಿಷನರ್. ಅದೊಂದು ಮಿಸ್ಇನ್ಫಾರ್ಮೇಶನ್ ಇದೆ. ಈಗ ಪ್ರಾಪರ್ಟಿ ಓನರು ಒಂದು GPS ಅಲ್ಲಿ ಫೋಟೋ ಹೊಡಿಬೇಕು, ಅದನ್ನು ಅವರೇ ಹೊಡೆದು ಕೊಟ್ಟರು ಸ್ವೀಕರಿಸ್ಬೋದಂತೆ. ಈಗ ನಾವೇ ಹೋಗಿ ಕಲೆಕ್ಟ್ ಮಾಡಿ ಅಂತದೇನಿಲ್ಲ. ಮತ್ತೆ ಬಹಳ ಸಿಂಪಲ್ ಸರ್. ಮತ್ತೆ ನಿಮ್ಮ ನಗರಸಭೆ ಪ್ರಕಟಣೆನ ದಯವಿಟ್ಟು ಅದು ಹಿಂಪಡೀರಿ. ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಅವ್ರ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಖಾತಾ ಕೇಳಿರೋದು. ಇದು ಬಿ ಖಾತಾ ಅಭಿಯಾನ. ಇದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ, ಲಿಮಿಟೆಡ್ ಡಾಕ್ಯುಮೆಂಟ್ಸಲ್ಲಿ ಬಿ ಖಾತಾ ಆಗುತ್ತೆ. ಎಲ್ಲ ವಾರ್ಡ್ ಅವರು, ನಾನು ಮಾಧ್ಯಮದವ್ರನ್ನ, ನಾಗರಿಕರನ್ನ ಒಂದ್ಸಲ ಮತ್ತೆ 90 ದಿನ ಆದಮೇಲೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ, 90 ದಿನದೊಳಗಡೆ ಇದು ಮುಗಿಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಕಚೇರಿ ಕ್ರಮ ತಗೊಳ್ಳುತ್ತೆ.